ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗಾಯ್ಸ್. ನೀವು ಆಲ್ರೆಡಿ ತಮ್ಮನೇ ನೋಡಿರ್ತೀರಾ. ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಆ ಬ್ಲ್ಯಾಕ್ ಲೈನ್ ಅನ್ನೋದು ಯಾಕೆ ಪ್ರೆಗ್ನೆನ್ಸಿನಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ನಲ್ಲಿ ಯಾಕೆ ಬರುತ್ತೆ? ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತಾ? ಹಾಗೆಯೇ ಅದು ಬಂದರೆ ಗಂಡು ಮಗು ಆಗುತ್ತಾ, ಹೆಣ್ಣು ಮಗು ಆಗುತ್ತಾ, ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲೇದಾಗಿ ನೋಡೋದಾದ್ರೆ ಈ ಬ್ಲ್ಯಾಕ್ ಲೈನ್ ಅನ್ನೋದು ಏನಕ್ಕೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಬ್ಲ್ಯಾಕ್ ಲೈನ್ ಅನ್ನೋದು ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಬರುತ್ತೆ. ಓಕೆನಾ? ಒಬ್ಬೊಬ್ಬರಿಗೆ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ಅಷ್ಟೇ 5th ಮಂತ್ ಕಂಪ್ಲೀಟ್ ಆದ್ಮೇಲೆ ಈ ಬ್ಲ್ಯಾಕ್ ಲೈನ್ ಅನ್ನೋದು ಬಂದಿತ್ತು. ಓಕೆನಾ? ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಯಾಕೆ ಇದು ಬ್ಲ್ಯಾಕ್ ಲೈನ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದ್ರೆ, ನಮ್ಮ ಬಾಡಿನಲ್ಲಿ ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಓಕೆನಾ? ಅದರಿಂದ ಮೆಲನಿನ್ ಅನ್ನೋದು ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಅದರಿಂದ ಈ ಬ್ಲ್ಯಾಕ್ ಲೈನ್ ಅನ್ನೋದು ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯರಿಗೂ ಕಾಣಿಸ್ಕೊಳ್ಳುತ್ತೆ. ಒಬ್ಬೊಬ್ಬರಿಗೆ ತಿಕ್ಕಾಗಿರುತ್ತೆ, ಒಬ್ಬೊಬ್ಬರಿಗೆ ತಿನ್ನಾಗಿರುತ್ತೆ. ಇದು ಯಾವುದರ ಸಂಕೇತ ಅಂತ ಹೇಳೋದಾದ್ರೆ, ನನಗೂ ಅಷ್ಟೇ ಗಾಯ್ಸ್. ಏನಂತ ಅಂದ್ರೆ ಫುಲ್ಲು ನನಗೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಫುಲ್ ಮೇಲ್ಗಡೆ ಅಂದ್ರೆ ಚೆಸ್ಟ್ ಇಂದ ಹಿಡಿದು ಫುಲ್ ಕೆಳಗಡೆವರೆಗೂ ಒಬ್ಬೊಬ್ರಿಗೆ ಡಾರ್ಕ್ ಇರುತ್ತೆ, ಒಬ್ಬೊಬ್ರಿಗೆ ಫುಲ್ಲು ಲೈಟ್ ಆಗಿರುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದ್ರೆ ಚೆಸ್ಟ್ ಇಂದ ಮಿಡಲ್ ಅಂದ್ರೆ ಬೆಳ್ಳಿ ಬಟನ್ ವರ್ಗುನು ಆ ಲೈನು ತಿಕ್ಕಾಗಿದ್ದು ಫುಲ್ ಬೆಳ್ಳಿ ಬಟನ್ ನಿಂದ ಕೆಳಗಡೆ ಫುಲ್ ಡಾರ್ಕ್ ಆಗಿರುತ್ತೆ. ಓಕೆನಾ? ಅವರಿಗೆ ಬಂದು ಗಂಡು ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿನಾ? ನನ್ನ ಪ್ರಕಾರ ಏನು ಅಂತಂದ್ರೆ, ನನಗೆ ಇಲ್ಲಿ ಚೆಸ್ಟ್ ಇಂದ ಫುಲ್ ಡೌನ್ ವರ್ಗು ತುಂಬಾನೇ ಅಂದ್ರೆ ಒಂದು 5th ಮಂತ್ ಕಂಪ್ಲೀಟ್ ಆದ್ಮೇಲೆ ಲೈಟ್ ಆಗಿ ಒಂದು ಲೈನ್ ಕಾಣಿಸ್ಕೊಳ್ತು. ಓಕೆನಾ? ಆಮೇಲೆ ಅದು ಫುಲ್ ಡಾರ್ಕ್ ಆಗಿ ಫುಲ್ ನನಗೆ ಚೆಸ್ಟ್ ಇಂದ ಕೆಳಗಡೆವರೆಗೂ ಡಾರ್ಕ್ ಆಗಿತ್ತು. ಓಕೆನಾ? ಬಟ್ ನನ್ನ ಫ್ರೆಂಡಿಗೆ ಏನಾಗಿತ್ತು ಅಂತ ಅಂದ್ರೆ, ಅವಳಿಗೂ ಗಂಡು ಮಗುನೇ ಆಗಿತ್ತು. ಅವಳಿಗೆ ಮೇಲ್ಗಡೆ ಅಂದ್ರೆ ಚೆಸ್ಟ್ ಇಂದ ಬೆಳ್ಳಿ ಬಟನ್ ವರ್ಗುನು ಅವಳಿಗೆ ಫುಲ್ ಲೈಟ್ ಆಗಿತ್ತು, ಫುಲ್ಲು ಕೆಳಗಡೆ ಫುಲ್ಲು ಡಾರ್ಕ್ ಆಗಿತ್ತು ಅವಳಿಗೆ. ಆ ಥರ ಇತ್ತು. ಓಕೆನಾ? ಸೊ ನಾವು ಒಂದು 90% ಅಷ್ಟು ಇದನ್ನ ನಾವು ಗಂಡು ಮಗುನೇ ಆಗತ್ತೆ ಅಂತ ಇದರಿಂದ ತಿಳ್ಕೊಳ್ಬಹುದು. ಓಕೆನಾ? ಎಷ್ಟೊಂದು ಜನಕ್ಕೆ ಈ ಥರ ತುಂಬ ಡಾರ್ಕ್ ಲೈನ್ ಇರೋರಿಗೆಲ್ಲ ಗಂಡು ಮಗು ಆಗಿದೆ. ನಾನು ನೋಡಿರೋ ಪ್ರಕಾರ ನನ್ನ ಫ್ರೆಂಡ್ಸ್ಗಳ ಆ್ಯಂಡ್ ನನ್ನ ಫ್ಯಾಮಿಲಿನಲ್ಲಿ ಯಾರ್ಯಾರು ಗಂಡು ಮಗು ಇದೆ ಅವ್ರಿಗೆಲ್ಲರಿಗೂ ಕೂಡ ಈ ಥರ ಡಾರ್ಕ್ ಲೈನ್ ಅನ್ನೋದು ಬಂದಿದೆ. ಬಟ್ ನನಗೆ ಮಾತ್ರ ಫುಲ್ಲು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಈ ಥರ ಡಾರ್ಕ್ ಲೈನ್ ಅನ್ನೋದು ಬಂತು. ಓಕೆನಾ? ಸೊ ಹಾಗಾಗಿ ಏನಾದರೂ ತುಂಬ ಲೈಟಾಗಿ ಲೈನ್ ಇದ್ರೆ ಅದು ಹೆಣ್ಣು ಮಗು ಅಂತ ನೀವು ತಿಳ್ಕೊಳ್ಬೋದು. ಓಕೆನಾ? ಹಾಗೇನೆ ಗಾಯ್ಸ್, ತುಂಬಾ ಜನ ಎದ್ಕೊಂಡ್ಬಿಟ್ಟಿರ್ತಾರೆ, ಏನಿದು ಲೈನ್ ಈ ತರ ಬಂದಿದೆ, ಇದು ಪರ್ಮನೆಂಟ್ ಆಗಿ ಉಳ್ಕೊಬಿಡುತ್ತಾ ಇಲ್ಲ ಹೋಗುತ್ತಾ ಅಂತ ತುಂಬಾ ಜನ ಎದ್ರಿಕೊಳ್ತಾರೆ. ನೀವೇನು ಮಾಡಬೇಡಿ ಅಂದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಏನಾದ್ರೂ ಅದು ಇಷ್ಟ ಆಗ್ತಲ್ಲ ಅಂತ ಅಂದ್ರೆ ಇದು ಲೋಷನ್, ಓಕೆನಾ, ಮಾಯಿಶ್ಚರೈಸರ್ ಆ ಥರ ಏನಾದರೂ ಸ್ವಲ್ಪ ಅದನ್ನ ಹಚ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ಹಾಗೇನೆ ಇದ್ರ ಜೊತೆಗೆ ಗಾಯ್ಸ್, ಮಗು ಆದ್ಮೇಲೆ ಆ ಲೈನು ಹೊರಟೋಗ್ಬಿಡುತ್ತೆ. ಓಕೆನಾ? ನನಗೂ ಕೂಡ ಅಷ್ಟು ತುಂಬ ಎಷ್ಟು ಡಾರ್ಕ್ ಆಗಿತ್ತು ಅಂತಂದ್ರೆ ಹೆವಿ ಡಾರ್ಕ್ ಆಗಿತ್ತು. ಬಟ್ ನನಗೆ ಇವಾಗ ಆ ಲೈನ್ ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ. ಅದು ಸರಿ, ನಾವು ಹೊರಟೋಗುತ್ತೆ, ಅದೇನೋ ತೊಂದರೆ ಆಗೋದಿಲ್ಲ. ಕೆಲವೊಬ್ರು ಅನ್ಕೊಳ್ತಾರೆ ಏನೋ ಒಂದು ಲೈನ್ ಬಂದ್ಬಿಟ್ಟಿದೆ ಏನೋ ಅಂತ, ತುಂಬಾ ಜನ ಭಯ ಪಟ್ಕೊಂಡ್ಬಿಟ್ಟಿರ್ತಾರೆ. ಅದೇನೂ ಪ್ರಾಬ್ಲಮ್ ಆಗಲ್ಲ, ಯಾರು ಏನೋ ಭಯ ಪಟ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಓಕೆನಾ? ಅದು ಆಫ್ಟರ್ ಡೆಲಿವರಿ ಆದ್ಮೇಲೆ ಅದು ಹೊರಟೋಗುತ್ತೆ. ಓಕೆನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋಣ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್.